ರಾಯಚೂರಿನ ಸಿಂಧನೂರಿನಲ್ಲಿ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾಗಲ್ ಪ್ರೇಮಿ ಕತ್ತು ಸೀಳಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಯುವತಿಯ ತಂದೆ 9 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ. ಹಾಗಾದ್ರೆ ಏನದು ಟ್ವಿಸ್ಟ್, ಯಾವಾಗ ನಡೆಯಿತು ಘಟನೆ, ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರೀತಿ ನಿರಾಕರಿಸಿದ್ದಕ್ಕೆ ಪ್ರೇಯಸಿ ಕೊಂದ ಪಾಗಲ್ ಪ್ರೇಮಿ, ಕೊಲೆ ಕೇಸ್ಗೆ ಹಳೆಯ ವೈಷಮ್ಯದ ಹೊಸ ಟ್ವಿಸ್ಟ್. ಮದುವೆಗೆ ಪೀಡಿಸುತ್ತಿದ್ದ ಪ್ರೇಮಿ ಕೊಲೆಗಾರನಾಗಿದ್ದು ಯಾಕೆ? ಎಂಎಸ್ಸಿ ಓದುತ್ತಿದ್ದ ವಿದ್ಯಾರ್ಥಿನಿ ಲೆಕ್ಕ ತಪ್ಪಿದ್ದೆಲ್ಲಿ? ರಾಯಚೂರಿನ ಸಿಂಧನೂರು ನಗರದಲ್ಲಿ ಹಾಡಹಗಲೇ ಯುವತಿಯ ಕತ್ತು ಸೀಳಿ ಬರ್ಬರ ಕೊಲೆ ಮಾಡಲಾಗಿದೆ. ಮದುವೆಗೆ ಒಪ್ಪುತ್ತಿಲ್ಲ, ಪ್ರೀತಿ ಸ್ವೀಕರಿಸುತ್ತಿಲ್ಲ ಅಂತ ಎಂಎಸ್ಸಿ ವಿದ್ಯಾರ್ಥಿನಿಯನ್ನ ಯುವಕನೋರ್ವ ಕತ್ತು ಸೀಳಿ ಕೊಲೆ ಮಾಡಿರುವ ಪ್ರಕರಣ ನಿಜಕ್ಕೂ ಇಡೀ ಜಿಲ್ಲೆಯನ್ನ ದಂಗುಬಡಿಸಿದೆ. 24ರ ಹರಿಯದ ವಿದ್ಯಾರ್ಥಿನಿ ಶಿಫಾ ಕೊಲೆಯಾದ ಯುವತಿ. ಲಿಂಗಸುಗೂರು ಪಟ್ಟಣದಲ್ಲಿ ಒಂದೇ ಏರಿಯಾದಲ್ಲಿ ವಾಸವಿದ್ದ ವಿದ್ಯಾರ್ಥಿನಿ ಶಿಫಾ ಹಾಗೂ ಆರೋಪಿ ಶೇಖ್ ಮುಬೀನ್ ಕಳೆದ 6-7 ವರ್ಷಗಳಿಂದ ಸ್ನೇಹ ಸಲುಗೆಯಲ್ಲಿದ್ರು. ಆದ್ರೆ ಯುವಕ ಅದನ್ನೇ ಪ್ರೀತಿ ಅಂದ್ಕೊಂಡು ವಿದ್ಯಾರ್ಥಿನಿಯ ಹಿಂದೆ ಬಿದ್ದಿದ್ದ, ಮದುವೆ ಮಾಡಿಕೊಳ್ಳುವಂತೆ ಪೀಡಿಸುತ್ತಿದ್ದ. ಆದ್ರೆ ಯುವತಿ ಹಾಗೂ ಆಕೆಯ ಮನೆಯವರು ಒಪ್ಪಿಕೊಂಡಿರಲಿಲ್ಲ. ಶಿಫಾ ತಂದೆ ಕಾಲೇಜಿಗೆ ಹೋಗದಂತೆ ತಾಕೀತು ಮಾಡಿದ್ದಾರೆ. ಆದ್ರೆ ಓದಲೇಬೇಕೆಂಬ ಛಲದಿಂದ ಮತ್ತೆ ಕಾಲೇಜಿನತ್ತ ಮುಖ ಮಾಡಿದ್ದ ಶಿಫಾಳನ್ನ ಹಿಂಬಾಲಿಸಿಕೊಂಡು ಸಿಂಧನೂರಿಗೆ ಬಂದ ಮುಬೀನ್ ಪ್ರೀತಿ ಮದುವೆಗಾಗಿ ಮತ್ತೆ ಪೀಡಿಸಿದ್ದಾನೆ. ಆದ್ರೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಕತ್ತು ಬೆನ್ನಿನ ಭಾಗಕ್ಕೆ ಇರಿದು ಪರಾರಿಯಾಗಿದ್ದಾನೆ. ಬಳಿಕ ಲಿಂಗಸುಗೂರಿಗೆ ತೆರಳಿ ಶಿಫಾಳೊಂದಿಗೆ ಸಲುಗೆಯಿಂದ ಇದ್ದ ಯುವಕನೋರ್ವನ ಚಪ್ಪಲಿ ಅಂಗಡಿಗೆ ತೆರಳಿ ಗಲಾಟೆ ಮಾಡಿದ್ದಾನೆ. ಅಲ್ಲಿ ಯುವಕ ಇಲ್ಲದಿದ್ದರಿಂದ ಅಂಗಡಿ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ನೇರವಾಗಿ ಲಿಂಗಸುಗೂರು ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ಲಿ ಸುಮಾರು ಒಂದು 11 ಗಂಟೆ ಸುಮಾರಿಗೆ ಒಂದು ಕಾಲೇಜ್ ವಿದ್ಯಾರ್ಥಿ, ಸರ್ಕಾರಿ ಪದವಿ ಮಹಾವಿದ್ಯಾಲಯ, ಇವರು ಪ್ರತಿದಿನ ಲಿಂಗಸುಗೂರು ಬಿಟ್ಟು ಬಸ್ಸಲ್ಲಿ ಕಾಲೇಜಿಗೆ ಹೋಗೋದು. ಇದೇನಾಗಿದೆ, ಅವ್ರ ಖಾಸಗಿ ವಿಚಾರಿಸಲ್ಪಟ್ಟಂಗೆ ಅದೇ ಊರಿನೊಬ್ಬರು ವ್ಯಕ್ತಿ ಕೊಲೆ ಮಾಡಿದ್ರೆ ಪೊಲೀಸರು ದಸ್ತಗಿರಿ ಮಾಡಿ. ಆದ್ರೆ ಈ ಕೊಲೆ ಪ್ರಕರಣಕ್ಕೆ ಮೃತಳ ತಂದೆ ಅಬ್ದುಲ್ ವಾಹಿದ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆರೋಪಿ ಮುಬೀನ್ನ ಸಂಬಂಧಿ ಸೈಯದ್ ಅಕ್ರಂ ಪಾಷಾ ಎಂಬುವನು ಆತನ ಸಹೋದರ ಸೈಯದ್ ಅಹಮದ್ ರಾಜಾಗೆ ಬಾಲ್ಯ ವಿವಾಹ ಮಾಡಿಸಿದ್ದಾನೆ ಅಂತ ಮೃತಳ ತಂದೆ ಅಬ್ದುಲ್ ವಾಹಿದ್ ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ರು. ಇದೇ ದ್ವೇಷಕ್ಕೆ ಮುಬೀನ್ನನ್ನ ಪ್ರಚೋದಿಸಿ ಕೊಲೆ ಮಾಡಿಸಲಾಗಿದೆ ಅಂತ 9 ಜನರ ವಿರುದ್ಧ ಅಬ್ದುಲ್ ವಾಹಿದ್ ದೂರು ದಾಖಲಿಸಿದ್ದಾರೆ. ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. 8 ದಿವಸಕ್ಕೆ ಯಾವ ಒಬ್ಬ ಹುಡುಗ ಕಾಡಿಸಿದ್ನಂತ, ಕಾಲೇಜ್ ಮುಂದೆ ಕಬಾಸಿದ್ನಂತ. ಅದು ಯಾರು ಏನವ ಸ್ವಲ್ಪ ಮನ್ಯಾಗ ಮದುವೆ ಐತೆ, ಕಾರ್ಯಕ್ರಮ ಮುಗಿಲಿ, ಅವ್ರ ಹಿರಿಯರಿಗೆ ಹೇಳಿ ಕಳಿಸಿ ಏನಾದ್ರು ವ್ಯವಸ್ಥೆ ಮಾಡಮ್ಮ, ನಿನ್ನ ಶಾಲೆಗೆ ಹೋಗೋದು ಅವಶ್ಯಕತೆ ಇಲ್ಲ, ನನಗೆ ಹೊಡಿತಾನಪ್ಪ ಅಂತ ಅನ್ಕೇಸಿ ನೇರವಾಗಿ ನನ್ನ ಮಗಳು ನನಗೆ ನಾನಿಂದ ಬಿಟ್ಬಿಡೋ ಶಾಲೆಗೆ ಹೋಗೋದು ಇವತ್ತಿದ್ದ ಅಂದರೆ ಒಂದು 4 ದಿವಸ ಹೋಗಿಲ್ಲ. ಮತ್ತು ನಿನ್ನೆ ರಾತ್ರಿನೂ ಹೇಳಿದೆ ನಾನು ಹೋಗ್ಬಿಡವ ಅಂತ. ನಿನ್ನೆ ರಾತ್ರಿಗೆ 1 ಗಂಟೆ ಸುಮಾರು ಕುಂತು ಹೇಳಿದ್ವಿ, ಮುಂಜಾನೆ ಎದ್ದು ಕೂಡಲೇ ಪಾಸ್ ಆಗಿಬಿಡ್ಲಿ ನಾವು. ಪೊಲೀಸರ ಮೇಲೆ ವಿಶ್ವಾಸ ಐತೆ, ತನಿಖೆ ಮಾಡ್ತಾರೆ, ಅವ್ರ ಹಿಂದೆ ಯಾರದಾರ, ಯಾಕೆ ಹೊಡೆದಾನ, ಯಾರ ಕೈ ಹೊಡ ಐತೆ, ಯಾವ ಉದ್ದೇಶಕ್ಕಾಗಿ ಹೊಡೆದಾನ, ಪೊಲೀಸರು ಕ್ರಮ ತಗೊಂತಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನನಗೆ ವಿಶ್ವಾಸ ಐತೆ, ಅವ್ರಿಗೆ ಸಜಾ ಆಗಲೇ ಆಗ್ತದೆ. ಒಟ್ನಲ್ಲಿ ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಮುಬೀನ್ ಪ್ರೀತಿ ಸಿಗುತ್ತಿಲ್ಲ ಅಂತಲೂ ದ್ವೇಷಕ್ಕೂ ಗೊತ್ತಿಲ್ಲ. ಜೀವನದಲ್ಲಿ ಅನೇಕ ಕನಸು ಕಟ್ಟಿಕೊಂಡು ಸ್ನಾತಕೋತ್ತರ ಪದವಿ ಓದುತ್ತಿದ್ದ ವಿದ್ಯಾರ್ಥಿನಿಯನ್ನ ಕೊಂದು ಪೊಲೀಸರ ಅತಿಥಿಯಾಗಿದ್ದಾನೆ. ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ವಿಚಾರಣೆ ಮುಂದುವರೆದಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.